ಇನ್ನು ಹುಬ್ಬಳ್ಳಿಯ ಇನಾಂ ವೀರಾಪುರದಲ್ಲಿ ಮರ್ಯಾದೆ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನಾಂ ವೀರಾಪುರ ಗ್ರಾಮಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪ ಭೇಟಿಯನ್ನು ಕೊಟ್ಟರು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮರ್ಯಾದಾ ಹತ್ಯೆಗಳು ನಡೀತಾ ಇದ್ದಾವೆ. ಇನಾಂ ವೀರಾಪುರ ಗ್ರಾಮಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪ ಭೇಟಿಯನ್ನು ಕೊಟ್ಟರು. ದೌರ್ಜನ್ಯಕ್ಕೊಳಗಾದ ವಿವೇಕಾನಂದ ಮನೆಗೆ ಸಚಿವರು ಭೇಟಿಯನ್ನು ಕೊಟ್ಟರು. ವಿವೇಕಾನಂದ ಕುಟುಂಬಕ್ಕೆ ಸಾಂತ್ವನವನ್ನ ಎಚ್.ಸಿ. ಮಹದೇವಪ್ಪನವರು ಹೇಳಿದ್ದಾರೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಸೇರಿದಂತೆ ಅನೇಕರು ಉಪಸ್ಥಿತಿ ಇದ್ದರು. ಇನ್ನು ಅಲ್ಲಿ ಸ್ಥಳೀಯ ಶಾಸಕರವರು ವಿವೇಕಾನಂದ ಕುಟುಂಬಕ್ಕೆ 16 ಲಕ್ಷ ಮೊತ್ತದ ಪರಿಹಾರದ ಚೆಕ್ ಕೂಡ ಕೊಟ್ಟಿದ್ದಾರೆ. ಸಚಿವ ಮಹದೇವಪ್ಪರಿಂದ 16 ಲಕ್ಷದ ಪರಿಹಾರ ಚೆಕ್ ವಿತರಣೆಯಾಗಿದೆ. ಈ ಮೊದಲು 5 ಲಕ್ಷ ಪರಿಹಾರವನ್ನು ಸಮಾಜ ಕಲ್ಯಾಣ ಇಲಾಖೆ ನೀಡಿತ್ತು. ಇದೀಗ ಮತ್ತೆ 16 ಲಕ್ಷ ವಿಶೇಷ ಪರಿಹಾರ ವಿತರಣೆಯನ್ನು ಸಚಿವರು ಮಾಡಿದ್ದಾರೆ. ಮರ್ಯಾದೆ ಹತ್ಯೆ ವಿರುದ್ಧ ಕಾನೂನು ಜಾರಿಗೆ ತರಲಿಕ್ಕೂ ಕೂಡ ಈಗ ಚಿಂತನೆ ನಡೀತಾ ಇದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮರ್ಯಾದೆ ಹತ್ಯೆಗಳು ನಡೀತಾ ಇದೆ. ಅಂದರೆ ಇದು ಮರ್ಯಾದೆ ಇಲ್ಲದೆ ಇರೋರಿಂದ ನಡೀತಾ ಇರುವಂತಹ ಹತ್ಯೆ. ಇದು ಸ್ವಂತ ಹೆತ್ತ ಮಕ್ಕಳನ್ನೇ ಸಾಯಿಸ್ತಾ ಇದ್ದಾರೆ. ಆಮೇಲೆ ಸರ್ಕಾರದವ್ರು ಬಂದು ಸಾಂತ್ವನ ಹೇಳೋದಕ್ಕಿಂತ ಇದು ನಡೀದೇ ಇರೋ ಹಾಗೆ ಹೇಗೆ ನೀವು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ, ಆ ನಿಟ್ಟಿನಲ್ಲಿ ಕಾನೂನನ್ನು ಜಾರಿ ಮಾಡಬೇಕಾಗ್ತದೆ. ಸಚಿವರು ಏನೋ ಹೋಗಿದ್ದಾರೆ, ಸಾಂತ್ವನ ಹೇಳಿದ್ದಾರೆ, ಅವ್ರಿಗೆ ಚೆಕ್ ವಿತರಣೆ ಮಾಡಿದ್ದಾರೆ, ಓಕೆ. ಆದರೆ ಈ ರೀತಿ ನಡಿಲೇಬಾರದು. ಆ ರೀತಿಯಾದಂತಹ ಕಾನೂನನ್ನು ತಂದರೆ ಇಂತಹ ಮರ್ಯಾದೆ ಹತ್ಯೆಗಳು ಎಷ್ಟೋ ಕಂಟ್ರೋಲ್ ಆಗುತ್ತೆ.